ಹೆಲೋ ಎವ್ರಿವನ್, ನಾವಿವತ್ತು ಮಣ್ಣಿನ ಪರೀಕ್ಷೆಗೆ ಮಣ್ಣು ಸಂಗ್ರಹಿಸುವ ವಿಧಾನದ ಬಗ್ಗೆ ತಿಳಿಯೋಣ. ಜಮೀನಿನ ವಿವಿಧ ಭಾಗದಲ್ಲಿ ಅಂದರೆ 5ರಿಂದ 6 ಕಡೆ ವಿ ಆಕಾರದಲ್ಲಿ 1.5 ಇಂದ 2 ಅಡಿ ಆಳದಲ್ಲಿ ಒಂದು ಗುಂಡಿನ ತೆಗಿಬೇಕು. ಈ ಥರ ಗುಂಡಿ ತೆಗ್ದಾದ್ಮೇಲೆ ಮೇಲ್ಭಾಗದಲ್ಲಿರೋ ಮಣ್ಣನ್ನು ಕಂಪ್ಲೀಟಾಗಿ ತೆಗಿಬೇಕು. ತೆಗ್ದಾದ್ಮೇಲೆ ಸೈಡ್ ಭಾಗದಲ್ಲಿ ಬರೋ ಅಂತಹ ಮಣ್ಣನ್ನು ಒಂದು ಕರಣೆ ಅಥವಾ ಗುದ್ದಲಿ ಸಹಾಯದಿಂದ ತೆಗೆದು ಒಂದು ಕಡೆ ನಾವು ಸ್ಟೋರ್ ಮಾಡ್ಕೋಬೇಕಾಗತ್ತೆ. ಆ ಥರ ಸ್ಟೋರ್ ಮಾಡ್ಕೊಂಡಿದ್ದಂಥ ಮಣ್ಣನ್ನು ಒಂದು ಕ್ಲೀನ್ ಆಗಿರೋ ಚೀಲದ ಮೇಲೆ ಹಾಕಿ ಅದರಲ್ಲಿ ಇರೋಂತಹ ಕಲ್ಲುಗಳಾಗಲಿ ಏನಾದರೂ ಪ್ಲಾಸ್ಟಿಕ್ ವಸ್ತುಗಳಾಗಲಿ ಅದನ್ನು ಕಂಪ್ಲೀಟಾಗಿ ತೆಗೆದ್ಬಿಡ್ಬೇಕು. ಈ ಥರ ತೆಗ್ದಾದ್ಮೇಲೆ ಆ ಮಣ್ಣನ್ನು ಯೂನಿಫಾರ್ಮ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ಆ ಮಣ್ಣು ಯೂನಿಫಾರ್ಮ್ ಆಗಿ ಮಿಕ್ಸ್ ಆದಮೇಲೆ ಅದನ್ನು 4 ಭಾಗಗಳಾಗಿ ವಿಂಗಡಿಸ್ಕೋಬೇಕು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ ಥರ ವಿಂಗಡಿಸಿದ್ಮೇಲೆ ಆಪೋಸಿಟ್ ಡೈರೆಕ್ಷನ್ ಉತ್ತರ ದಕ್ಷಿಣ ಆ ಥರ 2 ಭಾಗದಲ್ಲಿ ಬರೋ ಮಣ್ಣನ್ನು ನಾವು ತೆಗಿತೀವಿ. ಆ ಥರ ತೆಗ್ದಾದ್ಮೇಲೆ 2 ಭಾಗದಲ್ಲಿರೋ ಮಣ್ಣನ್ನು ಉಳಿಸ್ಕೋತೀವಿ. ಆ ಥರ ಉಳಿಸ್ಕೊಂಡಿರೋ ಮಣ್ಣನ್ನು ಮತ್ತೇನಂತಂದರೆ ನಾವು ಯೂನಿಫಾರ್ಮ್ ಆಗಿ ಮಿಕ್ಸ್ ಮಾಡ್ತೀವಿ. ಯೂನಿಫಾರ್ಮ್ ಆಗಿ ಮಿಕ್ಸ್ ಮಾಡಿ ಮತ್ತೆ ಅದನ್ನು 4 ಭಾಗ ಮಾಡಿ ಮತ್ತೆ ಆಪೋಸಿಟ್ ಡೈರೆಕ್ಷನ್ನಲ್ಲಿರೋ ಮಣ್ಣನ್ನು ತೆಗೆದು 2 ಭಾಗದಲ್ಲಿರೋ ಮಣ್ಣನ್ನು ಉಳಿಸ್ಕೋತೀವಿ. ಇದೇ ಪ್ರೊಸೀಜರ್ನ ನಾವು 2ರಿಂದ 3 ಸರಿ ರಿಪೀಟ್ ಮಾಡಬೇಕು. ಕೊನೆಗೆ ನಮಗೆ ಏನಿಲ್ಲ ಅಂದರೂ ಅರ್ಧ ಕೆಜಿಯಿಂದ 1 kg ಅಷ್ಟು ಮಣ್ಣು ಸಿಗೋ ಥರಕ್ಕೆ ಮಾಡ್ಕೋಬೇಕು. ಆ ಥರ ಕೊನೆಗೆ ಸಿಕ್ಕಿದ ಮಣ್ಣನ್ನು ನಾವು ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಿ ಕೊಡೋದ್ರಿಂದ ನಮ್ಮ ಮಣ್ಣಿನಲ್ಲಿರುವಂತಹ pH, EC, ಸೆಕೆಂಡರಿ ನ್ಯೂಟ್ರಿಯೆಂಟ್ಸು ಇದೆಲ್ಲ ಏನಂತಂತಂದರೆ ನಿರ್ದಿಷ್ಟ ಮಟ್ಟದಲ್ಲಿ ನಮಗೆ ಗೊತ್ತಾಗೋಂಥದ್ದು. Thank you for watching.